ಸಿಂಹರಾಶಿ ಹೊಸದಾದಂತಹ ವ್ಯವಹಾರಕ್ಕೆ ಯೋಚನೆಯನ್ನು ಮಾಡಿದಾಗ ನಿಮ್ಮದೇ ಆದಂತಹ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತೀರಿ. ಯಾಕೆ ಅಂತಂದರೆ ನೀವು ಮಾಡ್ತಕ್ಕಂತಹ ವ್ಯವಹಾರ ಹೊಸದಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಆಲೋಚನೆ, ಚಿಂತನೆಗಳು, ಅದಕ್ಕೆ ಬೇಕಾದಂತಹ ಯೋಜನೆಗಳು ನಿಮ್ಮದೇ ಆಗಿರುತ್ತೆ. ನಿಮ್ಮನ್ನು ಹೊರತಾಗಿ ಬೇರೆಯವರಿಗೆ ಆ ವಿಷಯ ಅಷ್ಟೊಂದು ಗೊತ್ತಾಗಿರೋದಿಲ್ಲ. ಹಾಗಾಗಿ ಅಲ್ಲಿ ಯಾಜಮಾನ್ಯ ಅಥವಾ ಅಧಿಪತ್ಯ ಅಂತಕ್ಕಂಥದ್ದು ನಿಮ್ಮದೇ ಆಗಿರುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ. ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಈ ದಿವಸ ಸಿಕ್ಕತ್ತೆ. ಆಲೋಚನೆ ಮಾಡಿ, ನೀವು ಯಾವ ಕೆಲಸಕ್ಕೆ ಹೊರಟಿದ್ದೀರಿ, ಯಾವ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ, ಅದಕ್ಕೆ ನಮ್ಮ ಸಹಕಾರ, ನಮ್ಮ ಬೆಂಬಲ ಪರಿಪೂರ್ಣವಾಗಿದೆ, ನೀನು ಮುಂದಕ್ಕೆ ಹೋಗು ಅನ್ನುವಂತಹ ಒಂದು ಧೈರ್ಯವನ್ನು, ಬೆನ್ನು ತಟ್ಟತಕ್ಕಂತಹ ಕೆಲಸವನ್ನು ಕುಟುಂಬದವರು ಮಾಡ್ತಾ ಇದ್ದಾರೆ ಅಂತಾದರೆ ಅದಕ್ಕಿಂತ ಬಲ ನಿಮಗೆ ಇನ್ನೇನು ಬೇಕು ಅನ್ನುವಂಥದ್ದಾಗತ್ತೆ. ಸಾಮಾಜಿಕವಾದಂತಹ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ತಕ್ಕಂತಹ ಒಂದು ಅವಕಾಶ ಈ ದಿವಸ ನಿಮಗಿದೆ. ಹಾಗಾಗಿ ಸಮಾಜಮುಖಿಯಾದಂತಹ ಕೆಲಸಕ್ಕಾಗಲಿ ಅಥವಾ ಇನ್ಯಾವುದಾದರೂ ಅನುಕೂಲಕರವಾದಂತಹ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗ್ತಕ್ಕಂತಹ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಪರಿವಾರವನ್ನು ಅಥವಾ ನಿಮ್ಮನ್ನು ನಂಬಿದವರನ್ನೂ ಕೂಡ ಒಂದು ಸುಸ್ಥಿತಿಯಲ್ಲಿ ಇಡುವಂತಹ ಕೆಲಸವೂ ಕೂಡ ಆಗಲಿ ಅಂತಕ್ಕಂಥದ್ದು. ಆರ್ಥಿಕವಾಗಿ ಸಬಲರಾಗಿರ್ತೀರಿ. ಹಣಕಾಸಿನ ವಿಚಾರ ಬಂದರೆ ಯಾವುದೂ ಕೊರತೆ ಇಲ್ಲಪ್ಪ, ಬೇರೆಯವರನ್ನ ಬೇಡುವಷ್ಟಿಲ್ಲ ಅನ್ನುವಂತಹ ಸಮಾಧಾನ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಗೋದ್ರಿಂದ ಸಂತೋಷವಾಗುತ್ತೆ. ನಾನು ಪಟ್ಟಂತಹ ಕಷ್ಟ ಸಾರ್ಥಕವಾಯಿತು, ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅನ್ನುವಂತಹ ನಿಟ್ಟುಸಿರನ್ನು ಬಿಡುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿದೆ. ಮಕ್ಕಳ ಬೆಂಬಲದಿಂದ ಪ್ರಯೋಜನ ನಿಮಗೆ ಆಗುವಂಥದ್ದಿದೆ. ಮಕ್ಕಳು ನಿಮಗೆ ಸಹಕರಿಸ್ತಾರೆ, ಅದರಿಂದ ನಿಮಗೊಂದಷ್ಟು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ದುರ್ಗಾದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ದುರ್ಗಾ ಪರಮೇಶ್ವರಿಯ ಅನುಗ್ರಹದಿಂದ ದುರಿತಗಳೆಲ್ಲ ದೂರವಾಗಿ ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಕೆಲಸದಲ್ಲಿ ಇರತಕ್ಕಂತಹ ಕೆಲವು ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು. ಆಗ ಮಾತ್ರ ನಿಮ್ಮ ಕೆಲಸಕ್ಕೆ ಶುಭ ಅಥವಾ ಜಯ ಅನ್ನುವಂಥದ್ದಿದೆ. ಯಾವಾಗ ನಿಮ್ಮ ತಪ್ಪನ್ನು ನೀವು ಸರಿಪಡಿಸ್ಕೊಳ್ಳೋದಿಲ್ಲ, ಆ ಪ್ರಯತ್ನದಲ್ಲೇ ಇರುವುದಿಲ್ಲ, ಆಗ ಹಿನ್ನಡೆಯನ್ನು, ಸೋಲನ್ನು, ನಷ್ಟವನ್ನು ಅನುಭವಿಸಬೇಕಾದಂಥದ್ದು ಶತಸಿದ್ಧ ಅಂತ ಹೇಳಿ ತಿಳಿಬೇಕಾದಂಥದ್ದು. ಆದಾಯ ಮತ್ತು ಖರ್ಚು ಇದು ಎರಡರ ಸಮನ್ವಯ ಮಾಡಿಕೊಳ್ಬೇಕು. ಆದಾಯ ಎಷ್ಟು ಬರ್ತಾ ಇದೆ, ಖರ್ಚು ಎಷ್ಟಾಗ್ತಾ ಇದೆ, ಅದು ತಿಂಗಳಿಗೋ ವರ್ಷಕ್ಕೋ ನಿಮಗೆ ಬಿಟ್ಟ ವಿಷಯ. ಆದರೆ ಅದನ್ನು ಸಮನ್ವಯ ಮಾಡಿಕೊಳ್ಳಿಲ್ಲ, ದೊಡ್ಡದಾದಂತಹ ಸಂಕಷ್ಟಕ್ಕೆ ಸಿಕ್ಕಬೇಕಾದಂತಹ ಪರಿಸ್ಥಿತಿ. ಸಂಶೋಧನಾ ಕಾರ್ಯದ ಬಗ್ಗೆ ಸ್ವಲ್ಪ ಆಸಕ್ತಿ ಬರ್ಬೋದು, ಏನಾದರೂ ಹೊಸತನ್ನು ಹುಡುಕ್ತಕ್ಕಂಥದ್ದು, ಇರುವಂತಹ ವಿಷಯದಲ್ಲಿ ವೈಶಿಷ್ಟ್ಯವನ್ನು ಎತ್ತಿ ತೋರಿಸ್ತಕ್ಕಂಥದ್ದು, ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ಬರುತ್ತೆ. ಕುಟುಂಬ ಸದಸ್ಯರಲ್ಲಿ ವೈಮನಸ್ಯ ಹೆಚ್ಚಾಗತ್ತೆ. ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ, ತಂದೆ ಮಕ್ಕಳು, ತಾಯಿ ಮಕ್ಕಳು, ಇವರ ಮಧ್ಯದಲ್ಲಿ ಏನೋ ವೈಚಾರಿಕವಾದಂತಹ ವಿಚಾರಕ್ಕೆ ವೈಮನಸ್ಯ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಮಾತೆಯರು ಆರೋಗ್ಯದ ಬಗ್ಗೆ ತುಂಬ ಗಮನ ಹರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ನೋಡಬೇಕಾದಂಥದ್ದು. ತಾಯಿಯವರಿಗೂ ಕೂಡ ಸಮಸ್ಯೆ ಕಾಡಬಹುದು. ಮನೆಯಲ್ಲಿ ವಯಸ್ಸಾದಂತಹ ತಾಯಿಯವರಿದ್ದರೆ, ಅವರ ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಅದರ ಬಗ್ಗೆಯೂ ಕೂಡ ಕಾಳಜಿಯನ್ನು ವಹಿಸಬೇಕಾದಂತಹ ಸಮಯ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಹೊಸ ಹೊಸ ವಿಚಾರ, ಹೊಸ ಹೊಸ ವ್ಯವಹಾರಕ್ಕೆ ತುಂಬ ಅನುಕೂಲವಾಗ್ತಕ್ಕಂತಹ ದಿವಸ. ಸಾಧು ಸಂತರನ್ನು ಭೇಟಿ ಮಾಡ್ತಕ್ಕಂತಹ ದಿವಸ. ಪುಣ್ಯಕ್ಷೇತ್ರಗಳಿಗೆ ಹೋಗಬಹುದಾದಂತಹ ದಿವಸ. ಧಾರ್ಮಿಕ ವಿಚಾರಗಳನ್ನು ಹೆಚ್ಚು ಚಿಂತನೆಗೆ, ಮುನ್ನೆಲೆಗೆ ತರತಕ್ಕಂತಹ ದಿವಸ. ಹೀಗಾಗಿ ಹಲವಾರು ರೀತಿಯಲ್ಲಿ ಮಾನಸಿಕವಾದಂತಹ ಸಮಾಧಾನಕ್ಕೆ ದಾರಿ ಇರತಕ್ಕಂತಹದ್ದಾಗತ್ತೆ. ವ್ಯಾವಹಾರಿಕವಾಗಿ ಯಾರ ಜೊತೆಯಲ್ಲೂ ಕೂಡ ದಾಕ್ಷಿಣ್ಯವನ್ನು ಇಟ್ಟುಕೊಳ್ಬೇಡಿ. ಆಗ ಅದು ವ್ಯವಹಾರ ಅಂತ ಹೇಳಿ ಅನಿಸುವಂಥದ್ದು. ಯಾವಾಗ ನೀವು ದಾಕ್ಷಿಣ್ಯಕ್ಕೊಳಗಾಗ್ತೀರಿ, ವ್ಯವಹಾರ ಮುಗಿದ ನಂತರದಲ್ಲಿ ನಿಮ್ಮಷ್ಟಕ್ಕೆ ನೀವು ನೋವನ್ನು ಅನುಭವಿಸಬೇಕಾಗತ್ತೆ, ಬೇಸರವನ್ನು ವ್ಯಕ್ತಪಡಿಸಬೇಕಾಗತ್ತೆ. ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ವ್ಯವಹಾರ ನಡೆದು ಹೋಗಿರುತ್ತೆ. ಅದರ ಬದಲು ವ್ಯವಹಾರಕ್ಕಿಂತ ಮುಂಚಿತವಾಗಿ ಆಲೋಚನೆಯನ್ನು ಮಾಡಿ, ಸರಿಯಾದಂತಹ ನಿರ್ಧಾರವನ್ನು ಮಾಡಿ, ಇದು ಹೀಗೆ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮಾತಿರಲಿ,
ನೇರ ನುಡಿಯಾದರೂ ಕೂಡ ಮೃದುವಾಗಿರಲಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥದ್ದು. ದೊಡ್ಡವರು ಏನೋ ಮಾತಾಡಬಹುದು, ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಯಾವುದೋ ವಿಚಾರಗಳನ್ನು ಹೇಳಬಹುದು. ಅವರ ಸಲಹೆ, ಅವರ ಮಾತು ನಿಮ್ಮ ಗಮನದಲ್ಲಿರಲಿ ಅಷ್ಟೇ ಹೊರತು ಅವರು ಹೇಳಿದ್ದಕ್ಕೆ ತಲೆಯನ್ನು ಕೆಡಿಸ್ಕೊಂಡಾಗ ನಿಮ್ಮ ವ್ಯವಹಾರಗಳು ಆಗದೇ ಇರುವಂಥದ್ದಾಗತ್ತೆ. ಮಕ್ಕಳ ಚಟುವಟಿಕೆ ನಿಮಗೆ ಸಮಾಧಾನವನ್ನು ಕೊಡುತ್ತೆ. ಮಕ್ಕಳಿಗಿರತಕ್ಕಂತಹ ಒಂದು ಯಾವುದೋ ಬದ್ಧತೆ ನಿಮ್ಮನ್ನು ತುಂಬ ಸಂತೋಷಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ನೆಮ್ಮದಿ ಇದೆ, ಖರ್ಚಿದ್ರೂ ಕೂಡ ನನಗೆ ಬರುತ್ತೆ ಅನ್ನುವಂತಹ ಭಾವನೆ ದೃಢವಾಗ್ತಕ್ಕಂಥದ್ದು. ಅಂತಹ ಒಂದು ಆತ್ಮಸ್ಥೈರ್ಯ ಬಹಳ ಮುಖ್ಯವಾಗಿ ಕೆಲಸ ಮಾಡುತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಆ ಆಂಜನೇಯನ ಅನುಗ್ರಹ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಪ್ರೇಮಿಗಳಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ. ಯಾವುದೋ ಕಾರಣಕ್ಕೆ ಸಮಸ್ಯೆಯನ್ನು ಮಾಡಿಕೊಡ್ತೀರಿ. ಪರಸ್ಪರವಾಗಿ ಮಾತಿನಿಂದ ಸಮಯದ ವಿಚಾರಕ್ಕೆ ನಿಮ್ಮದೇ ಆದಂತಹ ಕೆಟ್ಟ ನಿರ್ಧಾರಗಳು ನಿಮಗೆ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಅಪರಿಚಿತರ ಮಾತಿಗೆ ಮರುಳಾಗಿ ವಂಚನೆಗೊಳಗಾಗ್ತೀರಿ. ಯಾರೋ ಪರಿಚಯನೇ ಇರೋದಿಲ್ಲ, ಅವರೇನೋ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ. ಆ ಮಾತು ನಿಮಗೆ ಬಹಳ ಆನಂದವನ್ನು ಕೊಡುತ್ತೆ. ಆ ಮಾತಿಗೆ ನೀವು ಮರಳಾಗಿ ಮೋಸಕ್ಕೆ ಒಳಗಾಗ್ತೀರಿ. ಇದರ ಬಗ್ಗೆ ಆಲೋಚನೆ ಇರಲಿ. ವ್ಯಕ್ತಿ ಯಾರು, ಯಾವ ವಿಷಯವನ್ನು ಮಾತಾಡ್ತಾ ಇದ್ದಾರೆ, ಯಾವ ವಿಷಯಕ್ಕೋಸ್ಕರ ನಮ್ಮನ್ನು ಕಟ್ಟಿ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅರಿವಿಗೆ ಬರಬೇಕು. ಅಂದುಕೊಂಡಂತಹ ಕೆಲಸಗಳು ಆಗ್ತಾ ಇಲ್ಲ, ಇವತ್ತು ಆಗೋದು ಕಷ್ಟ. ಹಾಗಾಗಿ ಅದನ್ನು ಕೂಡ ಆಲೋಚನೆ ಮಾಡಿ. ಒತ್ತಡದಿಂದ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ. ಆರೋಗ್ಯ ಹದಗೆಡಲಿಕ್ಕೆ ಹಲವಾರು ಕಾರಣಗಳಿರಬಹುದು, ಅದರಲ್ಲಿ ಒತ್ತಡವೂ ಕೂಡ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾವ ವಿಷಯಕ್ಕೆ ಎಷ್ಟು ಒತ್ತಡ ಇದೆ ಅಂತಂದರೆ ನಿಮ್ಮ ವಯಸ್ಸಿಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಒಂದು ಹೊಂದಾಣಿಕೆಗೆ ಅನುಗುಣವಾಗಿ ಅದು ಕೆಲಸವನ್ನು ಮಾಡುತ್ತೆ. ಪ್ರಮುಖವಾಗಿ ಯಾವುದೇ ನಿರ್ಧಾರಗಳನ್ನು ಮಾಡಬೇಡಿ. ಜೊತೆಗೆ ಎಲ್ಲ ವಿಚಾರಗಳಿಗೂ ಕೂಡ ಬೇರೆಯವರನ್ನೇ 100ಕ್ಕೆ 100 ಭಾಗ ಅವಲಂಬಿಸ್ತಕ್ಕಂಥದ್ದು ನಿಮಗೆ ಒಳ್ಳೆಯದಲ್ಲ ಅನ್ನುವಂತಹ ಎಚ್ಚರಿಕೆ. ನಿರೀಕ್ಷಿಸುವಂತಹ ಫಲಿತಾಂಶ ನಿಮಗೆ ಸಿಕ್ಕದಲೇ ಬಹಳ ಬೇಸರವಾಗುತ್ತೆ. ಅದು ಕೂಡ ಮನಸ್ಸಿನ ಮೇಲೆ ಯಾವುದೋ ಒಂದು ರೀತಿಯ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಇವತ್ತು ಈ ಕೆಲಸ ಅಥವಾ ಈ ಒಂದು ಉತ್ತರ ಅಥವಾ ಈ ಒಂದು ಫಲಿತಾಂಶ ನನ್ನದು ಆಗಬೇಕು ಅಂತ ಹೇಳಿ ನೀವು ಆಸೆಯನ್ನು ಇಟ್ಕೊಂಡಿದ್ರೆ ಅದು ನಿಮ್ಮ ಕೈ ಸೇರದಲ್ಲೇ ನಿಮಗೇನೋ ಅಸಮಾಧಾನ ಆಗ್ತಕ್ಕಂಥದ್ದಾಗತ್ತೆ. ನಿಮ್ಮ ನಿರೀಕ್ಷೆ ಹುಸಿಯಾಗತ್ತೆ. ಬೇಸರವನ್ನು ಅನುಭವಿಸಬೇಕಾದಂಥದ್ದಿದೆ. ಸಾಯಿಬಾಬಾರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅವರ ಅನುಗ್ರಹ, ಅವರ ಆಶೀರ್ವಾದ ನಿಮ್ಮ ಮೇಲಿದ್ದು ಶುಭವಾಗಿ.